ಮದ್ಯಪಾನದಿಂದ ಹಾಳಾಗದಿರಲಿ ವಿದ್ಯಾರ್ಥಿಗಳ ಭವಿಷ್ಯ. ಯಂಟಗಾನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಹಲವು ಗ್ರಾಮಗಳಲ್ಲಿ ಮದ್ಯ ಮಾರಾಟದ ಆರೋಪ. ದೂರು ಕೊಟ್ಟರೂ ಕ್ಯಾರೆ ಎನ್ನದ ಅಧಿಕಾರಿಗಳು. ಶಾಲೆ ಪಕ್ಕದಲ್ಲೇ ಗ್ರಾಮದ ಮಧ್ಯದಲ್ಲೇ ಹಲವು ಅಂಗಡಿಗಳಲ್ಲಿ ಮದ್ಯ ಮಾರಾಟದ ಆರೋಪ. ಇದಕ್ಕಿಂತ ಮುಂಚೆ ಮದ್ಯಪಾನದ ಕಾರಣದಿಂದ ಈ ಗ್ರಾಮದಲ್ಲಿ ಯುವಕರು ಪ್ರಾಣವನ್ನ ಬಿಟ್ಟಿದ್ದಾರೆ. ಸಾವಿನ ಮರಣ ಮೃದಂಗ ತಟ್ಟಿದ್ರೂ ಎಚ್ಚೆತ್ತುಕೊಳ್ಳದ ಜನಸಾಮಾನ್ಯರು. ದಿನೇ ದಿನೇ ಯಂಟಗಾನಹಳ್ಳಿ ಗ್ರಾಮದಲ್ಲಿ ಹೆಚ್ಚುತ್ತಿರುವ ವ್ಯಸನಿಗಳು. ಅಬ್ಬಬ್ಬೋ ಅಂದ್ರೂ ತಿರುಗಿ ನೋಡದ ಅಬಕಾರಿ ಅಧಿಕಾರಿಗಳು. ಈಗ ಸಿಕ್ಕಾಪಟ್ಟೆ ಎಣ್ಣೆ ಮಾಡ್ತಾರೆ ಸರ್. ಮಕ್ಳು ಮರಿ ಎಲ್ಲ ಕುಡಿತಾರೆ ನೋಡಿ. ಇಲ್ಲಿ ಮಗ್ಳಿಗೆ ಕಾಲೇಜ್ ಇದೆ, ಸೆಕೆಂಡ್ ಇಯರ್ ತಕ್ಕದೆ. ಆ ಹುಡುಗರು ತರ ಎಣ್ಣೆ ಮಾಡ್ತಾರೆ. ಇಂಥದೇ ಅಂತ ಲೋಕಲ್ ಅಲ್ಲ, ಬೀರಿಂದ ಏನೇನೋ ಮಾಡ್ತಾರೆ. ಅವೆಲ್ಲ ತಂಡ ಕುಡಿಯೋದು, ಮರದಡೆ ಮನೆ ಕಣೋದು, ಸಾಯಂಕಾಲ ತಕ್ಕ ಕರೆಯೋದು, 4 ಗಂಟೆಗೆ ಮನೆಗೆದ್ದೋಗೋದು ನೋಡಿ. ಇದೇ ಹೈಸ್ಕೂಲ್ ಕಾಲೇಜ್ ಸರ್. ಇಲ್ಲಿ ಹತ್ರ ಮಾಡ್ಬೋದು ಸರ್. ಇಲ್ಲೊಬ್ರು ಸರಿಯಾಗಿ ಮಾಡ್ತಾರೆ ನೋಡಿ. ಅಲ್ಲೊಬ್ರು ಪೆಟ್ಟಿ ಅಂಗಡಿಯಾಗ ಮಾಡ್ತಾರೆ. ಊರೊಳಗೆ 5-6 ಜನದವ್ರು ಲೋಕಲ್ ಮಾಡ್ತಾರೆ. ಬಾರ್ಗಳಿಲ್ವೇನು ಸರ್, ಹೋಗಿ ಕುಡಿತಾರೆ ಅವ್ರು ಬೇಕಾದ್ರೆ. ಇವೆಲ್ಲ ಯಾಕೆ ಮಾಡ್ಬೇಕು? ಮಾಡ್ಬೇಕು. ಹೈಸ್ಕೂಲ್ ಹುಡುಗರೆಲ್ಲ ಕೆಟ್ಟಾರೆ ಹಿಡಿದೋದ್ರು. ಇಲ್ಲಿ ಹಿಂದ್ಗಡೆ 7ನೇ ಕ್ಲಾಸ್ ಇಂತಕದೆ, ಮುಂದ್ಗಡೆ SLC, ಫಸ್ಟ್ ಇಯರ್ PUC, ಸೆಕೆಂಡ್ ಇಯರ್ PUC ಅವರೆಲ್ಲ ಏನಾಗ್ಬೇಕು? ಎಲ್ಲ ಕಲ್ತ್ಬಿಟ್ಟವ್ರೆ. ನಾವ್ ಇದೇ ನಿಮ್ಗೆ ಇದೊಂದು ತಪ್ಪಿಸಿ ಅಂತ ಪೊಲೀಸ್ನವ್ರು ಬರ್ತಾರೆ. ಏನೋ ಇಷ್ಟ ಕಾಸು ಕೊಡ್ತಾರೆ, ಮಾಡ್ಬೇಡ್ರಮ್ಮ ಮಾರ್ಬೇಡ್ರಮ್ಮ ಅಂತ ಹೇಳಿ ತಿರ್ಗ ಬರ್ತಾರೆ. ಇದು ಯಂಟಗಾನಹಳ್ಳಿ ಗ್ರಾಮ. ನಮ್ಮಂತ ಬಂದು ಯಾರು ಕೇಳಿಲ್ಲ ಸರ್. ಏನೋ ಅಂಗಡಿಗೆ ಹೋಗಿ ಕೇಳಿರ್ಬೋದು, ಏನೋ ನಮ್ನ ಯಾರು ಕೇಳಿಲ್ಲ. ಸ್ತ್ರೀಶಕ್ತಿ ಸಂಘದವ್ರು ನಾವು ಹೋಗಿದ್ದ ಎಲ್ಲ ಹೇಳು ಬಂದ್ಮೇಲೆ ನನ್ನ ಹತ್ರ ಕುತ್ಕೊಂಡ್ರ ತರ್ಕೊಂಡ್ರ ಸಂಘದವ್ರು ಬಂದು ಮಾತಾಡ್ತೀವಿ ಅಷ್ಟೇ. ಈಗ ಬಂದಿದ್ದವ್ರಿಗೆ ಸರ್ ಆಯ್ತು ನಾವ್ ಹೇಳ್ತೀವಿ, ನಾವೆಲ್ಲ ಬಂದೋಬಸ್ತ್ ಮಾಡಿಸ್ತೀನಿ. ಶ್ರೀನಿವಾಸಪ್ಪರ್ಗೆ ಹೇಳ್ದು ನಾನು ಹೇಳ್ತೀನಿ, ಎಲ್ಲ ಬಂದೋಬಸ್ತ್ ಮಾಡ್ತೀನಿ ತಿಳಿಸ್ಬೇಕು. ಅವ್ರೆಲ್ಲಾನ ಮಾರ್ಕಡೆ ನಮ್ಮೂರಾಗ ಮಾತ್ರ ಒಬ್ರು ಮಾರ್ಕ್ ಕುಡ್ದು. ಯಾವಾಗಿಂದ ಇದೆ ಯಾಕ ಈ ಸಮಸ್ಯೆ? ಆಗ್ಲೇ ಒಂದ್ 20-30 ವರ್ಷದಿಂದ ನಡೀತದೆ ಸರ್. ನಮ್ಮ ಮಕ್ಳೆಲ್ಲ ಕುಡ್ದು ಹಾಳಾಗೋದ್ರಿ ಸರ್. ಒಬ್ಬ ಮಗ ಸತ್ಕೋದ. ನೀವ್ ಹೇಳೋದು ಹಾಳಾಗ್ಬಾರ್ದು ಅನ್ನೋದು ನಿಮ್ಮ ಸರ್.